ಹಾಗಲಕಾಯಿ ಅಂದರೆ ಕಹಿ ಅಂತ ತಿನ್ನೋದು ಬಿಡ್ತಾರೆ. ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿದರೆ ಕಹಿ ಕಡಿಮೆಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ. ಎಲ್ರಿಗೂ ನಮಸ್ಕಾರ. ಇವತ್ತಿನ ತುಂಬ ಸರಳವಾದ ರುಚಿಯಾದ ಹಾಗಲಕಾಯಿ ಪಲ್ಯ ಮಾಡೋದನ್ನು ನೋಡೋಣ, ಯಾವ ರೀತಿ ಮಾಡಬಹುದು ಅಂತ. ಕಹಿನ ಕಡಿಮೆ ಮಾಡಿ ರುಚಿನ ಜಾಸ್ತಿ ಮಾಡಿ ಈ ವಿಧಾನದಲ್ಲಿ ಕೂಡ ಮಾಡ್ಬೋದಾದಂಥ ಹಾಗಲಕಾಯಿ ಪಲ್ಯ ರೆಸಿಪಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಈ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂದರೆ, ಈ ಹಾಗಲಕಾಯಿ ಆಲ್ರೆಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು 10 ನಿಮಿಷ ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಆಮೇಲೆ ಒಂದು ಹಂಚಿಗೆ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಇದನ್ನು ಹುರಿತಾ ಇದ್ದೇನೆ. ಹುರ್ಕೊಂಡಾದ್ಮೇಲೆ ಈ ರೀತಿ ಕೆಂಪಗಾಗೋವರೆಗೆ ಹುರಿಬೇಕು. ಇವಾಗ ಅದೇ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಉಳ್ಳಾಗಡ್ಡಿ ಒಂದು ಈರುಳ್ಳಿ ಅದನ್ನು ಕೂಡ ಹಾಕಿ ಇವಾಗ ಹುರಿದಿರೋ ಹಾಗಲಕಾಯಿನ ಇದಕ್ಕೆ ಹಾಕಬೇಕು. ಹಾಕ್ಕೊಂಡಾದ್ಮೇಲೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಚೆನ್ನಾಗಿ ಬೇಯಬೇಕು ಅಂತ. ಬೆಂದ ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಒಂದು 1/2 ಸ್ಪೂನ್ ಅರಿಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಖಾರ ಪುಡಿ ಅದನ್ನು ಕೂಡ ಒಂದು 2 ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕಬೇಕು. ಇದಾದಮೇಲೆ ಸ್ವಲ್ಪ ಇದಕ್ಕೆ ಗುರಳ್ ಪುಡಿ ಹಾಕಬೇಕು. ಗುರಳ್ ಪುಡಿ ಹಾಕಿದರೆ ಇನ್ನೂ ಕೂಡ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಕೂಡ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಂದು ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಯಾಕೆ ಹಾಕೋದಂದರೆ ಕಹಿ ಅಂಶ ಕಮ್ಮಿ ಆಗಲಿ ಅಂತ. ಹುಳಿ ಥರ ಇರುತ್ತೆ. ಹುಣಸೆ ರಸ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು, ಅಂದರೆ ಕಹಿ ಅಂಶ ಕಮ್ಮಿ ಆಗಲಿ ಅಂತ. ಇದನ್ನು ಕೂಡ ಸ್ವಲ್ಪ ಈಗ ಹುಣಸೆ ಮತ್ತು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಇವಾಗ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿದ ಮೇಲೆ ನಮ್ಮ ರೆಸಿಪಿ ರೆಡಿ ಆಯಿತು. ಹಾಗಲಕಾಯಿ ಪಲ್ಯ ರೆಡಿ. ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.